ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಹಾಲಸ್ವಾಮಿ ಗುರುಮಠ ರಾಂಪುರ ಬಸವಪಟ್ಟಣ ಗುಂಡೇರಿ ಈ ಮಠದ ವ್ಯವಸ್ಥಾಪಕರಾಗಿ ಬಹಳ ದಿನಗಳಿಂದಲೂ ನಮಗೆ ವೆರಿಕೋಸಸ್ ಪ್ರಾಬ್ಲಮ್ಮು ಹಾಗೂ ಉಸಿರಾಟದ ತೊಂದರೆ ಇವೆಲ್ಲವನ್ನು ಎಲ್ಲ ಆಸ್ಪತ್ರೆಗಳು ಮಣಿಪಾಲ ಆಯಿತು, ಬೆಂಗಳೂರು ಆಯಿತು, ಶೃಂಗೇರಿ ಡಾಕ್ಟರ್ ಉರಾಳ್ ಅಂಥೇಳಿ ಅಲ್ಲೂ ತೋರಿಸಿದ್ವಿ, ಶಿವಮೊಗ್ಗದಲ್ಲೂ ತೋರಿಸಿದ್ವಿ. ಎಲ್ಲ ಕಡೆ ತಿರುಗಿ ಕಡೆಗೆ ಬೆಂಗಳೂರಿಗೆ ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆವಾಗ ನಮ್ಮ ಮಗಳು, ಇಲ್ಲ ಅಪ್ಪಾಜಿ ಇಲ್ಲೊಂದು ಡಾಕ್ಟ್ರು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಹತ್ತಿರ ಆಯುರ್ವೇದ ವೈದ್ಯಶಾಲೆ ಅಂಥೇಳಿ ಝಿಯಲ್ ರಾಕ್ ಹೋಟೆಲ್ ಹತ್ರ ಅವರ ಆಸ್ಪತ್ರೆ ಇದೆ, ಅಲ್ಲಿಗೆ ನಮಗೆ ಟ್ರೀಟ್ಮೆಂಟ್ ಇನ್ನು ನೋಡ್ರಿ, ನಿಮ್ಗೆ ಗುಣ ಆಗದ ಇದ್ದರೆ ನೀವು ಆಮೇಲೆ ನಿಮ್ಮ ಮುಂದಿನ ತೀರ್ಮಾನ ಮಾಡುವಂತ್ರಿ ಅಂತ ಹೇಳಿ ಅವಳು ನಮಗೆ ಸಲಹೆ ಕೊಟ್ಟಿದ್ದರಿಂದ ನಾವು ದಂಪತಿಗಳು ಇಬ್ಬರು ಸಹ ಬಂದು ಸುಮಾರು ಒಂದು 8-10 ದಿವಸ ಹತ್ತಿರ ಆಯುರ್ವೇದ ವೈದ್ಯಶಾಲೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ವಿ. ಕೆಲವೊಂದು ಡಾಕ್ಟರ್ಗಳು ಪತ್ತೆ ಹೇಳ್ತಾರೆ, ಆ ಪತ್ತೆಯನ್ನು ಮಾಡಿದ ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಡಾಕ್ಟರ್ ಹೇಳಿದಂಥ ಸಲಹೆ ಮೇಲೆಗೆ ಎಲ್ಲ ಕೆಲವು ಆಹಾರಗಳನ್ನು ಅವರು ಯಾವ ರೀತಿ ಹೇಳ್ತಾರೆ ಚಾಚು ತಪ್ಪದೆ ಔಷಧಿಗಳಿರ್ಬೋದು, ಅವ್ರು ಹೇಳಿದಂಥ ಪಥ್ಯಗಳಿರಬಹುದು ತಗೊಂಡು ಸುಮಾರು ಒಂದು 15 ದಿವಸ ನಾವು ಟ್ರೀಟ್ಮೆಂಟನ್ನು ತಗೊಂಡ್ವಿ. ಪ್ರತಿನಿತ್ಯ ಬಂದು ಸಂಜೆ ಮತ್ತು ಬೆಳಗ್ಗೆ ಅವರು ಹೇಳಿದ ಹಾಗೆ ನಡ್ಕೊಂಡು ಆ ಒಂದು ಆಯುರ್ವೇದ ಚಿಕಿತ್ಸೆಯನ್ನು ತಗೊಂಡ್ವಿ. ಬಹುತೇಕ ನಮ್ಮ ಅನಿಸಿಕೆ ಏನಪ್ಪ ಅಂದರೆ, ಈ ಥರ ಒಂದು ವ್ಯವಸ್ಥೆ ಹಾಗೂ ಇಲ್ಲಿಯ ಸಿಬ್ಬಂದಿ ಮುಖ್ಯ. ಡಾಕ್ಟ್ರಿಗಿಂತನೂ ಇಲ್ಲಿಯ ಸಿಬ್ಬಂದಿಗಳ ಒಂದು ಜವಾಬ್ದಾರಿ ಬಹಳ ಇದೆ. ಇಲ್ಲಿ ನಾವು ಮಣಿಪಾಲೆಲ್ಲ ನೋಡಿದ್ದೀವಿ, ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಉಳ್ಕೊಳ್ಳೋ ವ್ಯವಸ್ಥೆ ಇರ್ಬೋದು. ಈ ಆಸ್ಪತ್ರೆಯಲ್ಲಿ ಬಹಳ ಯಥೇಚ್ಛವಾಗಿ ಎಲ್ಲರೂ ಸಹ ಗಮನವನ್ನು ಹರಿಸ್ತಾರೆ. ಒಂದು ಸುಸಜ್ಜಿತವಾದ ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು, ಅವರು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿರಲಿ ನಗುತ್ತಾ ರೋಗಿಗಳ ಒಂದು ಸೇವೆಯನ್ನು ಮಾಡ್ತಾರಲ್ಲ, ಅದು ಬಹಳ ಶ್ಲಾಘನೀಯ. ಹಾಗೆ ಎಷ್ಟೋ ಜನ ಹೇಳ್ತಾರೆ, ಕೆಲವು ಡಾಕ್ಟ್ರು ಮಾತಿನಲ್ಲಿ ಅವರು ಅರ್ಧ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಅಂತ ಹೇಳಿ. ಅಂಥ ಡಾಕ್ಟ್ರು ನಮ್ಮ ನಾಗರಾಜ್ ಹೊಸಂಗಡಿ ಡಾಕ್ಟ್ರು. ಹಾಗೆ ಅವರ ಅಸಿಸ್ಟೆಂಟು ರಶ್ಮಿ ಮೇಡಮ್ ಅಂತ ಇದ್ದಾರೆ, ಅವರೂ ಸಹ ಭಾಳ ಚೆನ್ನಾಗಿ ಇಲ್ಲಿ ನಮ್ಮ ಹುಡುಗರು ನಾಗರಾಜ್ ಇರ್ಬೋದು, ಸಾತ್ವಿಕ್ ಇರ್ಬೋದು, ಸುದೀಪ್ ಇರ್ಬೋದು, ಜಯಶೀಲ, ಶಾರದಾ, ರೇಖಾ ಎಲ್ಲರೂ ನಮ್ಮ ಮನೆ ಮಕ್ಕಳಾಗಿಬಿಟ್ಟಿದ್ದಾರೆ. ನಮ್ಮನ್ನು ಭಾಳ ಚೆನ್ನಾಗಿ ನೋಡಿಕೊಳ್ತಾರೆ. ಎಷ್ಟೇ ಜನ ಇರಲಿ, ಗುರುಗಳು ಬಂದರು ಅಂದ ತಕ್ಷಣ ಅವ್ರು ಒಳಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದರೆ ಜನಗಳಲ್ಲೂ ಅಷ್ಟೇ ಜವಾಬ್ದಾರಿ ಮಾಡ್ತಾರೆ, ರೋಗಿಗಳು ಅದೇ ಜವಾಬ್ದಾರಿ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಪ್ರತಿಯೊಂದು ರೂಮ್ನಲ್ಲೂ ಅಟ್ಯಾಚ್ ಬಾತ್ರೂಮ್, ಅಲ್ಲಲ್ಲಿಗೆ ಬಿಸಿನೀರಿನ ವ್ಯವಸ್ಥೆ ನಮ್ಮ ಮನೆಗಳಲ್ಲೂ ಸಹ ಇರಲ್ಲ ಅಂಥ ಒಂದು ಬಿಸಿನೀರಿನ ವ್ಯವಸ್ಥೆ ಇಲ್ಲಿದೆ. ನಾವು ಎಷ್ಟಾದ್ರೂ ಸ್ನಾನ ಮಾಡ್ಬೋದು. ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಪ್ರತಿಯೊಂದಕ್ಕೂ ಈ ಒಂದು ಆಯುರ್ವೇದ ವೈದ್ಯಶಾಲೆ ಬಹಳ ಒಂದು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡ್ತಾ ಬಂದಿದೆ. ಹಾಗೆ ಅವರ ತಂದೆ ತಾಯಿಗಳು ಹಾಗೂ ಮಾವ ಅತ್ತೆ ಎಲ್ಲ ಕುಟುಂಬ ವರ್ಗದವರು ಸೇರಿ ಹರ್ತಾಳ್ ಗೌಡರು ಅವರು ಸಹ ಇದಕ್ಕೆಲ್ಲ ಭಾಗಿಗಳಾಗಿ ದಂಪತಿಗಳು ಅವರಿಗೆ ಕೈಯನ್ನು ಜೋಡಿಸಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಒಂದು ಆಸ್ಪತ್ರೆಯ ಉದ್ಧಾರಕ್ಕಾಗಿ ಅವರು ಸಹ ಶ್ರಮಿಸ್ತಾ ಇದ್ದಾರೆ. ಈ ಆಸ್ಪತ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಪಥದತ್ತ ಸಾಗಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಹಾರೈಸ್ತಾ ಇದ್ದೇವೆ. ಹಾಗೆ ಆ ಧನ್ವಂತರಿಯ ಒಂದು ಆಶೀರ್ವಾದ, ಇವರು ಗುರುಭಕ್ತರು, ಡಾಕ್ಟ್ರು ಮೊದಲು ಮೈನ್ ಗುರುಭಕ್ತರು. ದಿಂಡಹಳ್ಳಿ ಶ್ರೀಗಳು ಇಲ್ಲಿ ಬಂದು ಹೋಗಿದ್ದಾರೆ, ಹಾಗೆ ಹೊನ್ನಾಳಿ ಶ್ರೀಗಳು ಬಂದಿದ್ದಾರೆ. ಎಲ್ಲ ಶ್ರೀಗಳು ಬಂದು ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ. ಅವರು ಗುರುಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು, ಜನಗಳಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು, ಬೇರೆ ಡಾಕ್ಟ್ರ್ ಹತ್ರ ಮಾತಾಡಿದರೆ
ಅವರು ನಾಡಿಯನ್ನು ಹಿಡಿದು ನೋಡ್ತಾರೆ. ಆ ನಾಡಿಯನ್ನು ಹಿಡಿದು ನೋಡಿದಾಗ ನಿಮ್ಮ ಅರ್ಧ ಕಾಯಿಲೆಗಳನ್ನು ಅವರು ಬಾಯಲ್ಲೇ ಹೇಳ್ತಾರೆ, ಮುಂದಿನ ಆಗು ಹೋಗುಗಳನ್ನು. ಅವರ ಧರ್ಮಪತ್ನಿ ಅವರು ಸಹ ಇವರಿಗೆ ಭಾಳ ಹೆಗಲು ಕೈ ಜೋಡಿಸಿ ಎಲ್ಲ ಕಾಳಜಿಯನ್ನು ವಹಿಸಿ, ರೋಗಿಗಳಿರ್ಬೋದು, ಕೆಲಸಗಾರರಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಭಾಳ ಅನ್ಯೋನ್ಯವಾಗಿ ನೋಡ್ಕೊಳ್ತಾರೆ. ನಾವು ಮನೆಯಲ್ಲಿ ಇದ್ದೀವಿ, ಆಸ್ಪತ್ರೆಯಲ್ಲಿ ಇದ್ದೀವಿ ಅನ್ನೋ ಭಾವನೆನೇ ಬರೋಲ್ಲ. ಆ ರೀತಿ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನೀವೆಲ್ಲರೂ ಗುಣಮುಖರಾಗ್ತೀರಿ ಅನ್ನೋ ಒಂದು ಹೇಳ್ತಾ, ಆ ಗುರು ಹಾಲಶಂಕರ, ಹಾಲಸಿದ್ದೇಶ್ವರ, ಹಾಲಸೋಮೇಶ್ವರರು, ಆ ಬಸವೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಆಸ್ಪತ್ರೆ ಇನ್ನೂ ಉನ್ನತ ಪದದತ್ತ ಸಾಗಲಿ ಅಂತೇಳಿ ಹಾರೈಸಿ ನಮ್ಮ ಈ 4 ಹಿತಗಡೆ ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೇನೆ. ಓಂ ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.